ಹಾಯ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಹೋಗಿದ್ದೆ ಕಲಬುರ್ಗಿ ಉತ್ಸವಕ್ಕೆ. ಅದೇ ರೀ ಅವತಾರ್ ಶೋ ಇದೆಯಲ್ಲ, ಅದನ್ನು ನೋಡಬೇಕು ಅಂತ. ನನ್ನ ಮಗ ಅದು ಬ್ಯಾನರ್ ಹಾಕಿದ್ರಿಂದ ಸ್ಟಾರ್ಟ್ ಮಾಡಿದ್ದಾನೆ, ಹೋಗುವ ಅಂತ. ಸೊ 5 ಗಂಟೆಗೆ ಓಪನ್ ಇತ್ತು. 5 ಗಂಟೆಯಿಂದ 10 ಗಂಟೆ ತನಕ ಇತ್ತು. ಅಲ್ಲಿ ನೋಡಿದರೆ ನಾವು ಹೋಗುವಾಗ 6 ಗಂಟೆಗಿದೆ. ಅಲ್ಲಿ ನೋಡಿದರೆ ಕೆಲಸ ಮಾಡ್ತಾಯಿದ್ದಾರೆ, ಲೈಟಿಂಗ್ ಹಾಕ್ತಾಯಿದ್ದಾರೆ, ಎಲ್ಲ ಮಾಡ್ತಾಯಿದ್ದಾರೆ. ಸ್ಟಾರ್ಟ್ ಆಗಿಲ್ಲ. ಎಲ್ಲರೂ ಈ ಕಡೆ ನಿಂತ್ಕೊಂಡು ಕಾಯ್ತಾ ಇದ್ದರು. ನಾವು ಅಂದ್ಕೊಂಡಿದ್ವಿ ಇವರೆಲ್ಲ ಟಿಕೆಟ್ ತೊಗೊಂಡು ಇನ್ನೇನು ಒಳಗೆ ಹೋಗಬೇಕು, ನಮಗೆ ಸಹ ಫುಲ್ ಶೋ ಸಿಗ್ತದೆ ಅಂತ ಖುಷಿಯಲ್ಲಿ ಹೋದರೆ ಅಲ್ಲಿ ಕೌಂಟರೇ ಓಪನ್ ಇಲ್ಲ. ಎಲ್ಲ ನೋಡಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಕೇಳಿದ್ವಿ, ಯಾಕೆ ಸರ್ ಕೌಂಟರ್ ಓಪನ್ ಮಾಡಿಲ್ವಾ ಅಂತ. ಅವ್ರು ಹೇಳಿದರು, ಇಲ್ಲ ಮೇಡಮ್, ನಮ್ಮದು ಕೆಲಸ ಆಗ್ತಾಯಿದೆ, ಇನ್ನೂ ಓಪನ್ ಆಗಿಲ್ಲ, ಒಳಗಡೆ ಲೈಟ್ ಇಲ್ಲ, ಇನ್ನೆಂತ ಸಹ ಆಗಲಿಲ್ಲ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನೀವು 3 ತಾರೀಕಿಗೆ ಸ್ಟಾರ್ಟ್ ಅಂತ ಹೇಳಿದ್ವಿ, ಇವತ್ತು 4 ತಾರೀಕು, ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ, ಏನು ಸರ್ ಯಾಕೆ ಮಾಡಲಿಲ್ಲ, ಹಾಗೆ ಮಾಡ್ಬೋದಲ್ಲ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ಮ್ಯಾಮ್, ನಾವು ಸಹ ಮನುಷ್ಯರಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಅಂತ. ನಮಗೆ ಸಹ ಹಾಗೆ ಸರಿ, ಅವ್ರು ಹೇಳಿದ್ದು ಸರಿ ಅನಿಸ್ತು. ಅವ್ರು ಹೇಳಿದರು, ಪಕ್ಕದಲ್ಲೇ ಇದುಂಟು, ಆಟ ಆಡ್ಕೊಂಡು ಬನ್ನಿ ಅಂತ, 7:15 ಓಪನ್ ಆಗುತ್ತೆ ಅಂತ ಅಂದರು. ಸರಿ, ಪಕ್ಕದಲ್ಲಿ ಹೋಗಿ ನೋಡ್ತೀವಿ, ಅಲ್ಲಿ ಸಹ ಓಪನ್ ಆಗಿಲ್ಲ ಮಾರೆ. ಹೋಗಿದ್ದೆ ವೇಸ್ಟ್, ಇನ್ನು ಮನೆಗೇ ಹೋಗೋಣ ಅಂತ ಬರಬೇಕಾದ್ರೆ ನನ್ನ ಮಗ ಹೇಳ್ದ, ಇಲ್ಲ ನೆಕ್ಸ್ಟ್ ಓಪನ್ ಆಗಿರ್ತದೆ. ಅಲ್ಲಿ ಎಲ್ಲ ಫುಲ್ ಸುತ್ತಾಡಿದರೆ ಸಹ ಎಂತ ಸಹ ಓಪನ್ ಇಲ್ಲ, ಎಲ್ಲ ಕ್ಲೋಸೆ. ನೀವು ಸಹ ಹೋಗಿದ್ರಾ ಅಂತ ಕಮೆಂಟ್ ಮಾಡಿ 4 ತಾರೀಕಿಗೆ, ಆಯಿತಾ, ಯಾರಾದರೂ ಹೋಗಿದ್ದರೆ. ಆಮೇಲೆ ಇದೆಲ್ಲ ನೋಡಿದ್ವಿ, ಮತ್ತೆಂತ ಮಾಡೋದು, ಎಂತ ಸಹ ಆಗಲಿಲ್ಲ. ಮಕ್ಕಳಿಗೆ ತುಂಬ ಬೇಜಾರಾಯಿತು. ನನ್ನ ಮಗ ಹೇಳ್ದೆ, 7:15 ಆದರೆ ಪರವಾಗಿಲ್ಲ ನಿಲ್ಲು ಅಂತ. ನಾನು ಮಾತ್ರ ಬೇಡ ಅಂತ ಅಂದೆ. ಅಲ್ಲಿ ಸ್ಪೆಷಲ್ ಚರ್ಮುರಿ ಇತ್ತು, ಕೊಡಲಿಕ್ಕೆ ಯಾರು ಸಹ ಇರಲಿಲ್ಲ. ಇಲ್ಲಿ ನೀರಿತ್ತು, ಬೋಟ್ ಇಲ್ಲ, ಎಂತ ಮಾಡೋದು. ಆಮೇಲೆ ನಾವು ಒಂದು ರೌಂಡ್ ಇಡೀ ಗ್ರೌಂಡಲ್ಲಿ ಏನಿದೆ ಏನಿಲ್ಲ ಅಂತ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಜನ ಸಹ ಸ್ವಲ್ಪ ಕಡಿಮೆ ಇತ್ತು, ಯಾಕಂದರೆ ಸ್ಟಾರ್ಟ್ ಆಗಿರಲಿಲ್ಲ. ಆದರೆ ನಾವು ಬಂದು ಹೋಗಿದ್ದರು, ನಾವು ಮಾತ್ರ ಅಷ್ಟೊತ್ತು ನಿಂತಿದ್ದು ಸ್ಟಾರ್ಟ್ ಆಗ್ತದ ನೋಡುವ ಅಂತ. ಅಲ್ಲಿ ನೋಡುವಾಗ ಎಂತ ಸಹ ಸ್ಟಾರ್ಟ್ ಆಗಲಿಲ್ಲ. ಈ ಕಡೆ ನೋಡಿದ್ರೆ ಎಲ್ಲ ಪೋಸ್ಟರ್ ಇದೆಲ್ಲ ಫೋಟೋ ತೆಗೊಂಡು ಬಂದ್ವಿ. ಮತ್ತು ನಾವೇನು ಮಾಡಿದ್ವಿ, ನಾವು ಅಲ್ಲೇ ಹೋದ್ವಿ ಅವತಾರ್ ಶೋ ಅಲ್ಲಿ ಒಳಗೆ ಹೋದಾಗ ನನಗೆ ನೋಡಿ ನಿಜವಾಗ್ಲೂ ಅಲ್ಲಿ ಲೈಟ್ ಸಹ ಇರಲಿಲ್ಲ, ಮತ್ತು ಕೆಲಸ ಸಹ ಮಾಡ್ತಾಯಿದ್ರು. ನಾನು ಸ್ವಲ್ಪ ಒಳಗೆ ಹೋಗಿ ನೋಡಿ ವೀಡಿಯೋ ಮಾಡ್ಕೊಂಡು ಬಂದೆ. ಅದು ನೋಡಿ ಎಲ್ಲ ಬ್ಲ್ಯಾಕ್ ಬಂದಿದ್ದು, ಯಾಕೆಂದರೆ ಅಲ್ಲಿ ಲೈಟೇ ಇರಲಿಲ್ಲ. ಓಕೆ, ಮತ್ತೆ ಏನು ಮಾಡಿದ್ವಿ, ಈ ಕಡೆ ಬಂದ್ವಿ. ಮತ್ತೆ ಏನಾದರೂ ಸ್ಟಾರ್ಟ್ ಆಗಿದೆಯಾ ನೋಡೋಣ ಅಂತ. ಸ್ವಲ್ಪ ಖುಷಿ ಆಯಿತು, ಸ್ಟಾರ್ಟ್ ಆಗಿತ್ತು ನೋಡಿ, ಇದೆಲ್ಲ ಸ್ಟಾರ್ಟ್ ಆಗಿತ್ತು, ಜಾಯ್ ರೈಡ್ಸ್ ಎಲ್ಲ. ನಾವು ಮಾತ್ರ ಕೂತಿದ್ದು ಡ್ರ್ಯಾಗನ್ ಟ್ರೈನಲ್ಲಿ. ಇಲ್ಲಿ ನೋಡಿ, ಇದರಲ್ಲಿ ಕೂತ್ಕೋಬೇಕಂತ ಆಯಿತು, ಮತ್ತು ಭಯ ಸಹ ಆಯಿತು. ಮತ್ತು ಮಕ್ಕಳೆಲ್ಲ ಇರುವಾಗ ನಾವು ಅವರನ್ನ ಇಟ್ಕೊಂಡು ಕೂತ್ಕೊಳ್ಳೋದು ಕೂಡ ಸರಿಯಲ್ಲ. ಈಗೆಲ್ಲ ವೀಡಿಯೋ ನೋಡುವಾಗ ಒಂದೊಂದು ಭಯ ಆಗ್ತದೆ. ಬಟ್ ನಾವು ಇದರಲ್ಲಿ ಕೂತ್ಕೊಂಡ್ವಿ, ಇದರಲ್ಲೇ ಅಲ್ಲ, ಡ್ರ್ಯಾಗನ್ ಟ್ರೈನಲ್ಲಿ. ಅದು ಮಕ್ಕಳಿಗೆ ಸಹ ಖುಷಿ ಆಯಿತು, ಅವ್ರ ಜೊತೆ ಕೂತ್ಕೊಂಡು ಒಂದು ರೌಂಡು ಹೋಗುವಾಗ ಅವರಿಗೆ ಸಹ ಖುಷಿ ಆಗ್ತದಲ್ಲ. ಆ ಕಡೆ ನೋಡಿ, ಈ ಕಡೆ ನೋಡಬೇಕಾದ್ರೆ ನಮ್ಮ ಟ್ರೈನ್ ಸ್ಟಾರ್ಟ್ ಆಗಿತ್ತು ನೋಡಿ. ಟ್ರೈನ್ ಸ್ಟಾರ್ಟ್ ಆಯಿತು, ನಮಗೆ ಸಹ ಖುಷಿ ಆಯಿತು, ನನ್ನ ಮಗಳಿಗೆ ಸಹ ಖುಷಿ ಆಯಿತು. ಹೋದ ನಂತರ ಮಕ್ಕಳನ್ನು ಖುಷಿಪಡಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ. ಆದರೆ ಸಹ ಎಂತ ಮಾಡೋದು, ಅವರು ಸಹ ದಿವಸ ಹೋಗೋದಿಲ್ಲಲ್ಲ, ಇದೇನು ದಿವಸ ಆಗ್ತದೆ, ವರ್ಷಕ್ಕೊಂದು ಸತಿ ಆಗ್ತದೆ. ಆಗ ನಾವು ನೋಡ್ಕೊಂಡು ಬಂದ್ವಿ. ಮತ್ತು ಕೆಳಗೆ ಬರುವಾಗ ನನ್ನ ಮಗಳು ಹೇಳಿದ್ರು, ಇದರಲ್ಲಿ ಕೂತ್ಕೊಳ್ಬೇಕು ನೋಡಿ, ಅಲ್ಲಿ ಆಟ ಆಡ್ತಾ ಇದ್ದಾಳಲ್ಲ ಅವಳೇ. ಈ ಕಡೆ ನೋಡಿದೆ, ಮತ್ತೆ ಒಂದು ಸತಿ ನೋಡಿದೆ ಇದರಲ್ಲಿ ಕೂತ್ಕೊಳ್ಬೋದಾ ಅಂತ, ಮತ್ತೆ ಬೇಡ ಅಂತ ಆಯಿತು. ಈ ಕಡೆ ನೋಡಿದ್ರೆ ಇಂಟ್ರೆಸ್ಟಿಂಗ್ ಇತ್ತು ರೀ, ಪಾಪ್ಕಾರ್ನ್ ಇದ್ದು. ನೀವು ಈ ಪಾಪ್ಕಾರ್ನ್ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾವೇನು ತೊಗೊಳ್ಳಿಲ್ಲ, ಜಸ್ಟ್ ಅದು ಇಂಟ್ರೆಸ್ಟಿಂಗ್, ಅದು ಬೀಳ್ತದಲ್ಲ, ಅದು ನೋಡಲಿಕ್ಕೆ ಖುಷಿ ಆಯಿತು ಅಂತ ವೀಡಿಯೋ ಮಾಡಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರಾದರೂ ಹೋಗಿದ್ದರೆ ಅದು ಅವತಾರ್ ಶೋಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಹ ಹೋಗಿ, ಹೀಗೆ ಮೊನ್ನೆ ಹೋಗಿ ವಾಪಸ್ ಬಂದಿದ್ರಾ, ಮತ್ತು ಇನ್ಯಾವಾಗ ಹೋಗಬೇಕು, ಇನ್ನೊಂದು ಸಲ ಪ್ಲ್ಯಾನ್ ಮಾಡಿದ್ದೀನಿ. ಆಗ ಲೈವಿಗೆ ಬರ್ತೀನಿ, ನೀವು ಸಹ ನಮ್ಮ ಜೊತೆ ಬನ್ನಿ, ಆಗ ಖಂಡಿತ ಓಪನ್ ಆಗಿರ್ಬೋದು. ಇದು ನೋಡಿ ಖಾಲಿ, ನಾವು ಹೋಗಿದ್ದ ಕೆಲಸ ಕೂಡ ಖಾಲಿನೇ, ಎಂತ ಸಹ ಆಗಲಿಲ್ಲ. ಆದರೆ ಸಹ ಒಂದು ಕಡೆ ಖುಷಿ ಆಯಿತು, ಒಂದು ಕಡೆ ಬೇಜಾರಾಯಿತು. ಥ್ಯಾಂಕ್ ಯು.